ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತಿನ ವಿಷಯ ಏನು, ಟಾಪಿಕ್ ಏನು ಅಂತ ನೀವು ಎಲ್ಲರೂ ತಮ್ಲೈನ್ ನೋಡಿ ತಿಳ್ಕೊಂಡಿದ್ದೀರಲ್ವಾ? ಎಸ್, ಕರೆಕ್ಟ್. ಇವತ್ ನಾನು ಹೊಸದು ಮೈಕ್ ಅನ್ನ ತಗೊಂಡಿದ್ದೀನಿ, ಸರಿನಾ? ನೀವೆಲ್ಲ ಯೋಚನೆ ಮಾಡ್ಬೋದು, ಏನಪ್ಪ ಇವಳು ಚಿಕ್ಕದೊಂದು ಮೈಕ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಏನಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಅಂದ್ರೆ, ನಾನು ಇವಾಗ ಜಸ್ಟ್ ಈಗ ಒಂದು 1-2 ವೀಕ್ಸ್ ಆಯ್ತು ಅನ್ಕೊಳ್ಳಿ, ವ್ಲಾಗ್ ಸ್ಟಾರ್ಟ್ ಮಾಡಿ, ಯೂಟ್ಯೂಬ್ ಚಾನಲ್ ಅಲ್ಲಿ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಎಲ್ರು ನನ್ನ ಫ್ರೆಂಡ್ಸ್ ಹೇಳಿದ್ರು, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡು ಅಂತ ನನ್ನ ಫ್ಯಾನ್ಸ್ ಆಗಿರ್ಲಿ, ಎಲ್ಲರೂ ಬಂದು ನನಗೆ ಏನು ಹೇಳಿದ್ರು ಅಂದ್ರೆ, ನೀವು ಇವಾಗ ಸ್ಟಾರ್ಟ್ ಮಾಡಿದ್ರು ತುಂಬಾ ಚಂದ ಮಾತಾಡ್ತಾ ಇದ್ರಿ, ತುಂಬಾ ವಿಡಿಯೋ ಚೆನ್ನಾಗಿ ಬರ್ತಾ ಇದೆ, ಹಾಗೆ ತುಂಬಾ ಮುಂದೆ ಹೋಗಿ ಅಚೀವ್ ಮಾಡಿ ಅಂತೆಲ್ಲ ನಮ್ಗೆ ಹೇಳಿದ್ರು. ಮತ್ ಪ್ಲಸ್ ಏನ್ ಹೇಳಿದ್ರು ಅಂದ್ರೆ, ನಿಮ್ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ, ಅಂದ್ರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಎಲ್ಲ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ನೀವು ಮೈಕ್ ಅನ್ನು ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರು. ಸೊ ನೀವೆಲ್ಲ ಹೇಳಿದ ಮೇಲೆ ನಾನು ತಗೊಳ್ದೇ ಇರಕ್ಕಾಗತ್ತಾ? ಮತ್ತೆ ಇದು ನನ್ನ ಕರ್ತವ್ಯ ಕೂಡ ಹೌದು. ಇವಾಗ ನಾನು ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ, ನೀವು ನೋಡ್ತಾ ಇದ್ದೀರಾ ನನ್ನನ್ನು ಇಷ್ಟು, ಅಂದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ರು ಅಷ್ಟು ನಂಗೆ ಪ್ರೀತಿ ಕೊಡ್ತಾ ಇದ್ದೀರಾ ಅಂತಂದ್ರೆ, ನಾನು ಕೂಡ ನಿಮ್ ಮಾತಿಗೆ ಬೆಲೆ ಕೊಡ್ಬೇಕು. ಹಾಗೆ ನನ್ನ ಕರ್ತವ್ಯ ಕೂಡ ಹೌದು. ಇವಾಗ ನಾನು ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಅದರಲ್ಲಿ ಎಲ್ಲ ನಾನು ಕರೆಕ್ಟ್ ಆಗಿ ಮಾಡ್ಬೇಕು. ವಿಡಿಯೋ ಕ್ವಾಲಿಟಿ ಆಗ್ಲಿ, ನನ್ನ ವಾಯ್ಸ್ ಆಗ್ಲಿ, ಎಲ್ಲದನ್ನು ನಿಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿದ್ರೆ ಮಾತ್ರ ನೀವು ನನ್ನನ್ನು ಇನ್ನೂ ಜಾಸ್ತಿ ಫಾಲೋ ಮಾಡಕ್ಕೆ ಎಲ್ಲಾನು ಆಗತ್ತಲ್ವಾ? ಸೊ ಅದಕ್ಕೋಸ್ಕರನೇ ನಾನು ಇದನ್ನ ನಿಮ್ಗೋಸ್ಕರ ಹಾಗೂ ನನಗೋಸ್ಕರ ನಿಮ್ಗೆ ಮತ್ತಷ್ಟು ಇನ್ನಷ್ಟು ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿ, ವಿಡಿಯೋ ಇನ್ನಷ್ಟು ಚಂದ ಬರೋಕ್ಕೋಸ್ಕರ ನಾನು ತಗೊಂಡೆ ಮೈಕ್. ಏನಂತಂದ್ರೆ, ಇದು ಫಸ್ಟ್ ನಾವೀಗೇನ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಲ್ವಾ, ಅವರಿಗೆಲ್ಲ ಇದು ಓಕೆ ಅಂತ ಅನ್ಸುತ್ತೆ ನನಗೆ ಈ ಮೈಕ್. ಇದಕ್ಕೆ ಜಸ್ಟ್ ಎಷ್ಟಿದೆ ಅಂತಂದ್ರೆ 470 rupees ಓನ್ಲಿ. 470 rupees ಅಷ್ಟೇ ಇದೆ. ಇದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದೆ. ನೋಡೋಣ, ಇದಿನ್ನು ನಾನು ಅನ್ಬಾಕ್ಸ್ ಮಾಡಿಲ್ಲ. ಇವಾಗ ನಿಮ್ಗೆ ಲೈವ್ ಅಲ್ಲೇ ಅನ್ಬಾಕ್ಸ್ ಮಾಡಿ ಮೈಕ್ ಹೇಗಿದೆ ಅಂತ ತೋರಿಸ್ತೀನಿ, ಆಯ್ತಾ? ಎಸ್, ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆ ಅಲ್ಲ? ಮತ್ತೆ ಇಷ್ಟ ಆಗ್ತಿದ್ರೆ ಅಂತ ಮಾಡ್ಬೇಕು ಹೇಳಿ, ಫಾಲೋ ಮಾಡಿ, ಆಯ್ತಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿ ನನ್ನ ಚಾನಲ್ನ, ಆಯ್ತಾ? ಫಾಲೋ ಮಾಡಕ್ ಹೇಳ್ಬಿಡಿ. ಇದೇ ರೀತಿ ನಾನು ಇನ್ನಷ್ಟು ನಿಮ್ಗೆ ಮನೋರಂಜನೆ ಕೊಡ್ತಾ ಹೋಗ್ತೀನಿ. ಆಮೇಲೆ ನಿಮ್ಗೆ ನಾನು ಹೋಗ್ತಾ 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 ತುಂಬಾ ಇಷ್ಟ ಆಗ್ತೀನಿ, ನೋಡ್ತಾ ಇರಿ. ಮತ್ತೆ ನಾನಂದ್ರೆ ಎಂತ ಅಂತ ತಿಳ್ಕೊಂಡಿದ್ರಿ ನೀವು? ಎಸ್, ನೋಡಿ ಹೇಗಿದೆ, ಚಂದ ಇದೆ ಅಲ್ಲ? ನಾನು ಇದೆಲ್ಲ ಯೂಸ್ ಮಾಡಿರ್ಲಿಲ್ಲ ಆಕ್ಚುಲಿ, ಫಸ್ಟ್ ಟೈಮ್. ನೋಡಿ, ಇಷ್ಟ ಆಯ್ತು ತುಂಬಾ. ಇನ್ನು ಮೇಲೆ ನಿಮ್ಗೆ ನನ್ನ ವಾಯ್ಸ್ ಇನ್ನ ಕ್ಲಿಯರ್ ಆಗಿ ಕೇಳತ್ತೆ, ಆಯ್ತಾ? ನೋಡಿ, ಮೈಕ್ ತಗೊಂಡಿದ್ದೀನಿ, ತುಂಬಾ ಇಷ್ಟ ಆಯ್ತು. ಇದಕ್ಕೆ ಚಾರ್ಜರ್ ಕೂಡ ಇದೆ ನೋಡಿ. ಇದು ಹೇಗಿದೆ ಏನು ಅಂತ ಇವಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗತ್ತೆ. ನಾನು ಈ ಮೈಕ್ ಯೂಸ್ ಮಾಡೇ ವಿಡಿಯೋ ಮಾಡ್ತೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು. ಇದು ಚೆನ್ನಾಗಿ ಬಂದಿದೆ, ನೋಡ್ಬೇಕು ಇವಾಗ ಇದನ್ನ ಯೂಸ್ ಮಾಡಿದ ನಂತರ ನನ್ನ ವಾಯ್ಸ್ ಹೇಗೆ ಕೇಳಿಸತ್ತೆ ಏನು ಅಂತ ನೀವೇ ನನಗೆ ಕಮೆಂಟ್ ಅಲ್ಲಿ ಹೇಳಿ, ಆಯ್ತಾ? ಓಕೆ, ನೀವು ವ್ಲಾಗರ್ಗೆ ಇದು ತುಂಬಾ ಯೂಸ್ಫುಲ್ ಆಗತ್ತೆ. ಯಾಕಂದ್ರೆ ಇದ್ರಲ್ಲಿ ಮೈಕ್ ಅಲ್ಲಿ ವೆರೈಟಿ ಇದೆ, ನನಗೂ ಗೊತ್ತು, ನಿಮ್ಗೂ ಗೊತ್ತು. 13,000 ಅಷ್ಟು ಇಷ್ಟು ಕಾಸ್ಟ್ಲಿ ಇದೆಲ್ಲ ಇದೆ. ಬಟ್ ನಾನಿದು ನ್ಯೂ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಇದನ್ನ ಕಡಿಮೆದನ್ನೇ ತಗೊಂಡಿದ್ದೀನಿ. ಅದೇ ಹೇಳ್ದಲ್ವಾ, ಅವಾಗೆ ಹೇಳ್ದಾಗೆ 470 rupees ಓನ್ಲಿ. ನಿಮ್ಗೂ ಬೇಕಾದ್ರೆ ನೀವು ಇದನ್ನ ಯೂಸ್ ಮಾಡಿ. ನಿಮ್ಗೆ ಬೇಕಾದ್ರೆ ಇದು ಎಲ್ಲಿ ಲಿಂಕ್ ಏನಾದ್ರು ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ, ಆಯ್ತಾ? ಇನ್ನು ಮುಂದೆ ನಿಮ್ಗೆ ನೋಡಿ, ಈ ಮೈಕ್ ಅನ್ನು ಹಾಕೊಂಡು ನನ್ನ ವಾಯ್ಸ್ ಇನ್ನೂ ಚಂದ ಕೇಳತ್ತೆ. ನೀವು ನನ್ನ ವಾಯ್ಸ್ ತುಂಬಾ ಜನ ನಂಗೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ನಿಮ್ ಮಾತ್ರ ನಂಗೆ ತುಂಬಾ ಇಷ್ಟ ಆಗತ್ತೆ, ಹಾಗೆ ಹೀಗೆ ಅಂತ. ಗೊತ್ತಿಲ್ಲ, ಯೂಟ್ಯೂಬ್ ಅಲ್ಲಿ ಇನ್ನೂ ನನ್ಗೆ ಬೇಕು ನಿಮ್ಮ ಪ್ರೀತಿ. ಅಂದ್ರೆ ನೀವೆಲ್ಲ ನಂಗೆ ಹೇಳಿ, ನಿಮ್ಗೆಲ್ಲ ಅಂತಂದ್ರೆ ನಾನ್ ಮಾತಾಡೋ ಕನ್ನಡ ಇಷ್ಟ ಆಗತ್ತಾ, ನಮ್ಮೂರ್ ಲ್ಯಾಂಗ್ವೇಜ್ ಅಲ್ಲೇ ನಾನು ವಿಡಿಯೋ ಮಾಡ್ಬೇಕಾ, ಹಾಗೇನಾದ್ರು ಇದ್ರೆ ದಯವಿಟ್ಟು ಹೇಳಿ.
ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರೆಲ್ಲ ಅಂದ್ರೆ ನನ್ನ ಲ್ಯಾಂಗ್ವೇಜ್ ಅಲ್ಲಿ ನಾನು ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ನೋ ಮೀನ್ಸ್ ನನ್ನ ಲ್ಯಾಂಗ್ವೇಜ್ ಮೀನ್ಸ್ ನಮ್ಮ ಉತ್ತರ ಕನ್ನಡ ಕುಮಟಾದ ಕನ್ನಡದಲ್ಲಿ ಯಾವಾಗ ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡಿದೆಲ್ಲ ಆವಾಗಲೇ ನನಗೆ ತುಂಬಾ ಜನ ಸ್ವಲ್ಪ ಫಾಲೋವರ್ಸ್ ಆಗಿ ಫ್ಯಾನ್ಸ್ ಎಲ್ಲ ಆಗಿದ್ದು. ಸೊ ಯೂಟ್ಯೂಬ್ ಅಲ್ಲಿ ನನಗೆ ಯಾವ ರೀತಿ ಪ್ರೀತಿ ಸಿಗುತ್ತೆ ಗೊತ್ತಿಲ್ಲ, ನೋಡ್ಬೇಕು. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೇನಲ್ವಾ, ಸೊ ನೀವು ಹೇಳ್ಬೇಕು ನನಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡಿ ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಲ್ಯಾಂಗ್ವೇಜ್ ಅಲ್ಲೇ ನಾನು ಮಾತಾಡ್ತೀನಿ. ಕುಮಟಾ ಕನ್ನಡದಲ್ಲಿ ನಾನು ವಿಡಿಯೋಸ್ ಮಾಡ್ತೀನಿ ಖಂಡಿತ. ನೆಕ್ಸ್ಟ್ ಟೈಮ್ ನಾನು ಈ ಮಂತಲ್ಲಿ ಊರಿಗೆ ಹೋದಾಗ ನಮ್ಮ ಸೈಡ್ ಏನೇನು ಪ್ಲೇಸ್ ಇದೆ ಎಲ್ಲ ನಮ್ಮೂರು ಮಾತು ಎಲ್ಲಾನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ತುಂಬಾ ಖುಷಿ ಆಯ್ತು. ನನ್ನ ಖುಷಿನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನಿಮಗೂ ಖುಷಿ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಾನು ಯಾರು ಹೊಸ ನ್ಯೂ ಯೂಟ್ಯೂಬರ್ ಯಾರಿದಾರಲ್ಲ ಅವ್ರಿಗೆ ಯೂಸ್ ಆಗತ್ತೆ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು, ಈ ಮೈಕ್ ಅನ್ನ ಅನ್ಬಾಕ್ಸ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ, ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಆಯ್ತಾ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.